ವೆಲ್ಕಮ್ ಟು ಸಹನಾ ಜಿಕೆ ಸ್ಟೋರಿ. ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಕೊನೆವರೆಗೂ ಕೇಳಿ. ಭಾರತದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಾಂಡಿಶ್ರೀ ರುದ್ರೇಶ್ವರ ಭಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ, ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಬೆಂಗಾಳಿ ಅಘೋರಿ ನಾಗಾ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ. 7676112560 1676112560. ನಮಸ್ಕಾರ ಓದುಗರೆ, ನನ್ನ ಹೆಸರು ಮಹೇಶ್. ನಾನು ಮಂಗಳೂರಿನವನು. ನಾನು ಬಿ.ಕಾಂ ಪದವಿ ಮುಗಿಸಿ ಈಗ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಮನೆಯಲ್ಲಿ ಒಟ್ಟು 4 ಜನ. ನಾನು, ಅಪ್ಪ, ಅಮ್ಮ ಮತ್ತು ನನ್ನ ಮುದ್ದಿನ ತಂಗಿ ತೇಜಸ್ವಿನಿ. ತೇಜಸ್ವಿನಿಯನ್ನು ನಾನು ಪ್ರೀತಿಯಿಂದ ತೇಜು ಅಂತ ಕರೆಯುತ್ತೇನೆ. ಈ ಕತೆ ನನ್ನ ಮತ್ತು ನನ್ನ ತಂಗಿಯ ನಡುವಿನ ಬಾಂಧವ್ಯದ ಕತೆ. ಕತೆ ಶುರು ಮಾಡುವ ಮೊದಲು ನನ್ನ ತಂಗಿಯ ಅಂದ ಮತ್ತು ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಹೇಳುತ್ತೇನೆ. ಈ ಘಟನೆ ನಡೆದಾಗ ತೇಜುಳಿಗೆ 19 ವರ್ಷ, ಈಗ 23 ವರ್ಷ. ಸುಂದರವಾದ ಮುಖ, ಬಿಳಿ ಬಣ್ಣ, ಸಣ್ಣನೆಯ ಸೊಂಟ. ಅವಳ ವ್ಯಕ್ತಿತ್ವ ಆಕರ್ಷಕವಾಗಿತ್ತು. ಒಟ್ಟಿನಲ್ಲಿ ಅವಳು ನೋಡಲು ಅಂದವಾಗಿದ್ದಳು. ನನ್ನ ಬಗ್ಗೆ ಹೇಳಬೇಕೆಂದರೆ, ನಾನು 6 ಅಡಿ ಎತ್ತರ, ಗೋಧಿ ಬಣ್ಣ, ಒಳ್ಳೆಯ ಮೈಕಟ್ಟು. ನನ್ನ ತೋಳುಗಳು ಬಲಿಷ್ಠವಾಗಿದ್ದವು. ನನಗೆ ಚಿಕ್ಕವಸ್ಸಿನಿಂದಲೂ ಹೆಂಗಸರ ಬಗ್ಗೆ ಕುತೂಹಲ ಹೆಚ್ಚು. ಅವರ ಬಗ್ಗೆ ತಿಳಿಯುವ ಆಸೆ. ನನಗೆ 10 ವರ್ಷ ಇರೋವಾಗಿಂದ ಅವರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ. ನಾನು ಬೆಳೆದಂತೆ ನನಗೆ ಎಲ್ಲವೂ ಅರ್ಥವಾಗತೊಡಗಿತು. ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಹೆಚ್ಚಾಯಿತು. ಈ ಎಲ್ಲ ವಿಷಯಗಳು ಗೊತ್ತಾದ ಮೇಲೆ ನನಗೆ ಅವರ ಬಗ್ಗೆ ಒಲವು ಹೆಚ್ಚಾಯಿತು. ಹೇಗಾದರೂ ಮಾಡಿ ಅವರ ಬಗ್ಗೆ ತಿಳಿದುಕೊಳ್ಳಬೇಕೆನಿಸಿತು. ನನ್ನ ಗೆಳೆಯರಿಂದ ವಿಷಯಗಳನ್ನು ತಿಳಿದೆ. ನಾನು ಅಂತರ್ಜಾಲದಲ್ಲಿ ಹುಡುಕಿ ಒಂದೆರಡು ವಿಚಾರಗಳನ್ನು ತಿಳಿದುಕೊಂಡೆ. ನಾನು ವಿಷಯಗಳನ್ನು ತಿಳಿದುಕೊಳ್ಳಲು ವ್ಯಸನಿಯಾದೆ. ದಿನಕ್ಕೆ ಒಂದಾದರೂ ವಿಷಯ ತಿಳಿಯಲಿಲ್ಲವೆಂದರೆ ನನಗೆ ಆ ದಿನ ಅತೃಪ್ತಿ ಎನಿಸುತ್ತಿತ್ತು. ನೋಡುತ್ತಲೇ ನಾನು ವಿಷಯಗಳನ್ನು ಕಲಿಯಲು ಆರಂಭಿಸಿದೆ. ಕಾಲ ಕಳೆದ ಹಾಗೆ ವಿಷಯಗಳು ಅಷ್ಟೊಂದು ತೃಪ್ತಿಯನ್ನು ಕೊಡುತ್ತಿಲ್ಲ ಎನಿಸಿತು. ನನಗೆ ಇನ್ನೂ ಹೆಚ್ಚಿನ ತೃಪ್ತಿ ಬೇಕೆನಿಸಲು ಆರಂಭಿಸಿತು. ಆಗ ನನ್ನ ಕಣ್ಣಿಗೆ ಬಿದ್ದದ್ದು ನನ್ನ ತಂಗಿ ತೇಜು. ನನಗೆ ತೇಜುವಿನ ಮೇಲೆ ಮೊದಲಿನಿಂದಲೂ ತುಂಬಾ ಪ್ರೀತಿ. ಅವಳಿಗೆ ಯಾರಾದರೂ ಬೈದರೆ ಅಥವಾ ಹೊಡೆದರೆ ನನಗೆ ತುಂಬಾ ಕೋಪ ಬರುತ್ತಿತ್ತು. ತಿರುಗಿಸಿ ಅವರನ್ನೇ ಬೈಯುತ್ತಿದ್ದೆ. ನನ್ನ ಅಪ್ಪ ಅಮ್ಮನಿಗೂ ಕೂಡ ಅವಳನ್ನು ಹೊಡೆಯಲು ಬಿಡುತ್ತಿರಲಿಲ್ಲ. ಅವಳ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ. ಅವಳು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು. ನನ್ನನ್ನು ಯಾವುದೇ ಸಂದರ್ಭದಲ್ಲಿಯೂ ಬಿಟ್ಟು ಕೊಡುತ್ತಿರಲಿಲ್ಲ. ಅದು ಒಂದು ನಿಷ್ಕಲ್ಮಶ ಅಣ್ಣ ತಂಗಿಯ ಪ್ರೀತಿಯಾಗಿತ್ತು. ಏನೋ ಗೊತ್ತಿಲ್ಲ, ಒಂದು ದಿನ ನಾನು ವ್ಯಾಯಾಮ ಮಾಡುವಾಗ ನನ್ನ ಕಲ್ಪನೆಯಲ್ಲಿ ತೇಜು ಬಂದಳು. ನನ್ನ ತಂಗಿಯನ್ನು ಈ ಸಂದರ್ಭದಲ್ಲಿ ನೆನೆಯುವುದು ತಪ್ಪು ಎನಿಸಿದರೂ ನನ್ನ ಮನಸ್ಸು ಕೇಳಲಿಲ್ಲ. ಅವಳನ್ನೇ ನೆನೆಯುತ್ತಾ ನಾನು ಹುಮ್ಮಸ್ಸಿನಿಂದ ವ್ಯಾಯಾಮ ಮಾಡಿದೆ. ನಂತರ ನಾನು ಮಾಡಿದ್ದು ತಪ್ಪು ಎನಿಸಲು ಆರಂಭಿಸಿತು. ಆದರೆ ಅದು ಬಹಳ ಹೊತ್ತು ಉಳಿಯಲಿಲ್ಲ. ಮತ್ತೆ ವ್ಯಾಯಾಮ ಮಾಡಲು ಪ್ರಾರಂಭಿಸಿದೆ. ಅದು ನನಗೆ ಸಾಮಾನ್ಯ ಎನಿಸಿತು. ನನ್ನ ತಂಗಿಯನ್ನು ಒಂದು ಹೆಣ್ಣಾಗಿ ನೋಡಲು ಆರಂಭಿಸಿದೆ. ನನ್ನ ತಂಗಿಯನ್ನು ನೋಡಬೇಕೆಂಬ ಆಸೆ ಬಂತು, ಆದರೆ ಹೇಗೆ ಎಂದು ಗೊತ್ತಾಗಲಿಲ್ಲ. ಆ ಸಮಯ ಬರುವವರೆಗೆ ಕಾಯೋಣ ಎಂದು ಸುಮ್ಮನಾದೆ. ತೇಜು ಬಕ್ ಮುಗಿಸಿ ಬಿ.ಸ್ಕ್ ಮಾಡಲು ಶುರು ಮಾಡಿದಳು. ನಾನು ಬಿ.ಕಾಂ 3ನೇ ವರ್ಷ ಓದುತ್ತಿದ್ದೆ. ತೇಜು ತುಂಬಾ ಪ್ರಬುದ್ಧವಾಗಿ ಕಾಣುತ್ತಿದ್ದಳು. ಅವಳು ತುಂಬಾ ಆಕರ್ಷಣೆಯಾಗಿ ಕಾಣುತ್ತಿದ್ದಳು. ಒಂದು ದಿನ ಅವಳ ಕಾಲೇಜಿನಲ್ಲಿ ಸಾರಿ ಡೇ ಇತ್ತು. ಅವತ್ತು ಅವಳು ಮರೂನ್ ಬಣ್ಣ, ಗೋಲ್ಡನ್ ಬಣ್ಣದ ದಡಿ ಇರುವ ಸೀರೆ ಉಟ್ಟುಕೊಂಡು ರೂಮಿನಿಂದ ಹೊರಗೆ ಬಂದಳು. ಅವಳು ಅದೇ ಮರೂನ್ ಬಣ್ಣದ ಬ್ಲೌಸ್ ಹಾಕಿದ್ದಳು. ಕೂದಲನ್ನು ಸಿಡಿಲಾಗಿ ಬಿಟ್ಟಿದ್ದಳು. ನಿಜವಾಗಲೂ ಹೇಳಬೇಕೆಂದರೆ ಅವಳು ದೇವತೆ ತರ ಕಾಣಿಸುತ್ತಿದ್ದಳು. ಹೀಗೆ ಅವಳ ಅಂದವನ್ನು ನೋಡುತ್ತಾ ವ್ಯಾಯಾಮ ಮಾಡುತ್ತಾ ಅವಳನ್ನು ನೋಡುವ ಗಳಿಗೆ ಯಾವಾಗ ಬರುತ್ತೆಯೋ ಎಂದು ಕಾಯುತ್ತಾ ಇದ್ದೆ. ಆ ಸ್ವರ್ಗ ಸಮಯ ಬಂದೇ ಬಿಟ್ಟಿತು. ಅಂದು ಅವಳ ಕಾಲೇಜಿನಲ್ಲಿ ಆನ್ಯುವಲ್ ಡೇ ಇತ್ತು. ತೇಜು ಬೆಳಗ್ಗೆಯೇ ಕಾಲೇಜಿಗೆ ಹೋಗಿದ್ದಳು. ನಾನು ಕೂಡ ಕಾಲೇಜಿಗೆ ಹೋಗಿದ್ದೆ. ಸಂಜೆ ಬಂದು ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಟಿವಿ ನೋಡುತ್ತಾ ಕುಳಿತೆ. ಸುಮಾರು 10 ಗಂಟೆ ಆದರೂ ತೇಜು ಬರಲಿಲ್ಲ. ಅಮ್ಮ, ಮಹೇಶ್ ಸ್ವಲ್ಪ ನೀನೇ ಹೋಗಿ ನೋಡಿ ಬಾ ಎಂದಳು. ನಾನು ಸರಿಯೇ ಎಂದು ಹೊರಟಿದ್ದೆ. ಅಷ್ಟರಲ್ಲಿ ತೇಜುನೇ ಕಾಲ್ ಮಾಡಿದಳು. ನಾನು ರಿಸೀವ್ ಮಾಡಿ, ತೇಜು, ಅಣ್ಣ ಎಲ್ಲಿದೀಯಾ?
ನಾನು ಮನೇಲಿ. ಯಾಕೆ, ಏನಾಯ್ತೆ? ತೇಜು, ಲೇಟ್ ಆಯ್ತೋ? ಯಾವ ಬಸ್ಸು ಇಲ್ಲ, ಇಲ್ಲಿ ಆಟೋನೂ ಇಲ್ಲ, ಸ್ವಲ್ಪ ಬೈಕ್ ತಗೊಂಡ್ ಬರ್ತೀಯಾ? ನಾನು, ಸರಿ ಅಲ್ಲೇ ಇರು ಬಂದೆ. ಫೋನ್ ಕಟ್ ಮಾಡಿ ನನ್ನ ಹೋಂಡಾ ಡ್ರೀಮ್ ಬೈಕ್ ತೆಗೆದುಕೊಂಡು ಹೊರಟೆ. ನಾನು ಅವಳ ಕಾಲೇಜು ಹತ್ತಿರವಿರುವ ಬಸ್ ಸ್ಟಾಪಿಗೆ ಹೋದೆ. ತೇಜು ಒಬ್ಬಳೇ ನಿಂತಿದ್ದಳು. ಅವಳು ನೀಲಿ ಬಣ್ಣದ ಸೀರೆ ಉಟ್ಟುಕೊಂಡಿದ್ದಳು. ಅದಕ್ಕೆ ಸಣ್ಣನೆಯ ಗೋಲ್ಡನ್ ಬಣ್ಣದ ದಡಿ ಇತ್ತು ಮತ್ತು ಅದೇ ಬಣ್ಣದ ಬ್ಲೌಸ್ ಹಾಕಿಕೊಂಡಿದ್ದಳು. ಅವಳ ಬಿಳಿ ಬಣ್ಣಕ್ಕೆ ಆ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತಿತ್ತು. ನಾನು ಅವಳ ಬಳಿ ಹೋಗಿ ಯೂಟರ್ನ್ ತೆಗೆದುಕೊಂಡು ಬೈಕ್ ನಿಲ್ಲಿಸಿದೆ. ನಾನು ತೇಜು, ಹಾ ನಾನೇ. ಯಾಕೋ ನಾನು ಗುರ್ತೇ ಸಿಗ್ತಿಲ್ಲ, ಚಂದ ಕಾಣಿಸ್ತಾ ಇದೀಯಾ? ತೇಜು, ಓಹೋ ಹೌದಾ, ಧನ್ಯವಾದ. ನಾನು, ಸರಿ ಬಾ ಕೂತ್ಕೋ ಹೋಗೋಣ. ತೇಜು ಬೈಕ್ ಏರಿ ಒಂದು ಕಡೆ ಮುಖ ಮಾಡಿ ಕುಳಿತುಕೊಂಡಳು. ಅವಳ ಭುಜ ನನ್ನ ಬೆನ್ನಿಗೆ ತಾಗುತ್ತಿತ್ತು. ನಾನು ಸ್ವಲ್ಪ ಸ್ಪೀಡಾಗಿ ಹೋಗುತ್ತಿದ್ದೆ. ಮಧ್ಯದಲ್ಲಿ ಒಂದು ಹುಂಪಿನ ಮೇಲೆ ಹತ್ತಿಸಿದೆ. ಆ ವೇಗಕ್ಕೆ ತೇಜು ಜಿಗಿದು ಮುಂದಕ್ಕೆ ಬಂದಳು. ಅವಳು, ತೇಜು ನಿಧಾನ. ನಾನು, ಯಾಕೆ, ಭಯನಾ? ತೇಜು, ಏನು ಭಯನಾ ನನಗ? ತನ್ನ ಕೈಯನ್ನು ನನ್ನ ಭುಜದ ಮೇಲೆ ಹಾಕಿ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ತೇಜು, ಇವಾಗ ಎಷ್ಟು ಬೇಕಾದ್ರೂ ಸ್ಪೀಡಾಗಿ ಹೋಗು. ನನಗೆ ಸ್ವಲ್ಪ ಮುಜುಗರವಾಯಿತು. ಸುಮ್ಮನೆ ಬ್ರೇಕ್ ಹಾಕಲು ಆರಂಭಿಸಿದೆ. ಬ್ರೇಕ್ ಹಾಕಿದಾಗೆಲ್ಲ ಅವಳು ಜೋರಾಗಿ ನಗುತ್ತಾ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಳು. ಕೊನೆಗೆ ಮನೆ ಬಂತು. ತೇಜು ಬೈಕಿಂದ ಜಿಗಿದು ನನಗೊಂದು ತುಂಟ ನಗು ತೋರಿಸಿ ಒಳಗೆ ಹೋದಳು. ನಾನು ಬೈಕ್ ಪಾರ್ಕ್ ಮಾಡಿ ಅವಳ ಹಿಂದೆಯೇ ಹೋದೆ. ಅಪ್ಪ ಅಮ್ಮ ಟಿವಿ ನೋಡುತ್ತಿದ್ದರು. ಅಮ್ಮ ತೇಜುನ ನೋಡಿ, ಅಮ್ಮ ಯಾಕೆ ಲೇಟು? ತೇಜು, ಅನ್ಯುಯಲ್ ಡೇ ಅಮ್ಮ, ಇಷ್ಟೊತ್ತಾಯ್ತು. ಅಮ್ಮ, ಅನ್ಯುಯಲ್ ಡೇ ಇದ್ರೆ ಬೇಗ ಬರೋಕಾಗಲ್ವಾ? ಅಮ್ಮ ಬೈಯಲು ಆರಂಭಿಸಿದಳು. ತೇಜು ಕೋಪ ಮಾಡಿಕೊಂಡು ರೂಮಿಗೆ ಹೋದಳು. ನಾನು ಅವಳನ್ನ ಸಮಾಧಾನ ಮಾಡಲು ರೂಮಿಗೆ ಹೋದೆ. ತೇಜು ಬೆಡ್ ಮೇಲೆ ಬೆನ್ನು ಹಾಕಿ ಮಲಗಿಕೊಂಡಿದ್ದಳು. ನಾನು, ತೇಜು ಏನೇ ಇಷ್ಟಕ್ಕೆ ಕೋಪ ಮಾಡ್ಕೋತಾರ? ನನ್ನನ್ನ ಹೆಂಗೆಲ್ಲಾ ಬೈತಾರೆ, ನಾನೇನು ಕೋಪ ಮಾಡ್ಕೋತೀನಾ? ತೇಜು ತಿರುಗಿ ನನ್ನನ್ನು ನೋಡಿ ನಗಲು ಆರಂಭಿಸಿದಳು. ನಾನು ಅವಳ ಪಕ್ಕಕ್ಕೆ ಹೋಗಿ ಕುಳಿತುಕೊಂಡೆ. ನಾವಿಬ್ಬರೂ ಮಾತನಾಡಲು ಆರಂಭಿಸಿದೆವು. ಅಷ್ಟರಲ್ಲಿ ಅಮ್ಮ ಹಾಲಿನಿಂದ ಮಹೇಶ್ ಅವಳನ್ನು ಕರ್ಕೊಂಡು ಊಟಕ್ಕೆ ಬಾ ಎಂದಳು. ನಾನು ತೇಜುನ ನೋಡಿದೆ. ಅವಳು ಬೇಡ ಎಂದು ತಲೆ ಅಲುಗಾಡಿಸಿದಳು. ನಾನು, ಅಮ್ಮ ನೀವು ಊಟ ಮಾಡಿ, ನಾವು ಆಮೇಲೆ ಮಾಡ್ತೀವಿಯೇ ಎಂದೆ. ಅಪ್ಪ ಮತ್ತು ಅಮ್ಮ ಊಟ ಮಾಡಿ ರೂಮಿಗೆ ಹೋಗಿ ಮಲಗಿಕೊಂಡರು. ನಾವಿಬ್ಬರೂ ಇನ್ನೂ ಮಾತನಾಡುತ್ತಿದ್ದೆವು. ತೇಜು ಅವಳ ಕಾಲೇಜು ವಾರ್ಷಿಕೋತ್ಸವದ ಬಗ್ಗೆ ಹೇಳಲು ಆರಂಭಿಸಿದಳು. ಮಾತನಾಡುತ್ತಲೇ ಅವಳು ಎದ್ದು ಕಬೋರ್ಡ್ನಿಂದ ನೈಟಿ ತೆಗೆದುಕೊಂಡು ಕೋಟ್ ಮೇಲೆ ಇಟ್ಟಳು. ನನಗೆ, ಊಟಕ್ಕೆ ರೆಡಿ ಮಾಡ್ತೀಯಾ? ನಾನು ಬಟ್ಟೆ ಬದಲಾಯಿಸ್ತೀನಿ ಎಂದಳು. ನಾನು ಸರಿಯೇ ಎಂದು ಹೊರಟೆ. ತೇಜು ಬಾಗಿಲು ಹಾಕಿಕೊಂಡಳು. ನನಗೆ ಸ್ವಲ್ಪ ಬೇಸರವಾಯಿತು. ಅಲ್ಲೇ ಇದ್ದಿದ್ದರೆ ನೋಡಬಹುದಿತ್ತು ಎಂದು ಅನ್ನಿಸಿತು. ನಾನು ಊಟಕ್ಕೆ ರೆಡಿ ಮಾಡಿದೆ. ಅಷ್ಟರಲ್ಲಿ ತೇಜು ಹೊರಗೆ ಬಂದು ಊಟಕ್ಕೆ ಕುಳಿತುಕೊಂಡಳು. ನಾವಿಬ್ಬರೂ ಮಾತನಾಡುತ್ತಲೇ ಊಟ ಮುಗಿಸಿದೆವು. ನಾನು ಕೈ ತೊಳೆದುಕೊಂಡು ನನ್ನ ರೂಮಿಗೆ ಹೊರಟಿದ್ದೆ. ತೇಜು, ಅಣ್ಣ ತೇಜು, ನನ್ನ ರೂಮಿಗೆ ಬಾ. ಆಮೇಲೆ ಹೋಗೋವಂತೆ. ಇನ್ನು ಸ್ವಲ್ಪ ಮಾತಾಡೋಣ. ನನಗೂ ಮಾತನಾಡುವುದೆಂದರೆ ಇಷ್ಟ ಇತ್ತು. ಅದಕ್ಕೆ ಒಪ್ಪಿಕೊಂಡು ಹೋಗಿ ಅವಳ ಬೆಡ್ ಮೇಲೆ ಕುಳಿತುಕೊಂಡೆ. ತೇಜು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಲು ಆರಂಭಿಸಿದಳು. ಮಾತನಾಡುತ್ತಲೇ ಅವಳು ಬೆನ್ನಿನ ಮೇಲೆ ಮಲಗಿಕೊಂಡು ನನ್ನ ತೊಡೆಯ ಮೇಲೆ ತಲೆ ಇಟ್ಟಳು. ಅವಳ ದೃಷ್ಟಿ ನನ್ನ ಮುಖಕ್ಕೆ ಇತ್ತು. ನಾನು ಏನೂ ಮಾತನಾಡದೆ ಅವಳ ತಲೆಯನ್ನು ಸವರಲು ಆರಂಭಿಸಿದೆ. ನನಗೆ ಗೊತ್ತಿರದ ಹಾಗೆ ನನ್ನ ಕಾಲು ಜೊಂ ಹಿಡಿಯಿತು. ನನ್ನ ತೊಡೆ ಅವಳ ತಲೆಗೆ ತಾಗಲು ಆರಂಭಿಸಿತು. ತೇಜು ಏನೂ ಹೇಳಲಿಲ್ಲ. ತೇಜು ಏನೆನ್ನುತ್ತಾಳೋ ಎಂಬ ಭಯ ಶುರುವಾಯಿತು. ಆದರೆ ತೇಜು ತನ್ನ ಮಾತನ್ನು ಮುಂದುವರಿಸಿದಳು. ಇದ್ದಕ್ಕಿದ್ದಂತೆ ತೇಜುಗೆ ನನ್ನ ತೊಡೆಯ ಬಗ್ಗೆ ಗೊತ್ತಾಯಿತು ಏನೋ. ತನ್ನ ತಲೆಯನ್ನು ಎತ್ತಿ ನೇರವಾಗಿ ನನ್ನ ತೊಡೆಯ ಮೇಲೆ ಇಟ್ಟಳು. ನಾನು ಒಂದು ಸರತಿ ಅವಳ ತಲೆಯನ್ನು ಹಿಡಿದು ನನ್ನ ಸೊಂಟವನ್ನು ಎತ್ತಿ ತೊಡೆಯನ್ನ ಅವಳ ತಲೆಗೆ ಉಜ್ಜಿದೆ. ತೇಜುಗೆ ಎಲ್ಲವೂ ಅರ್ಥವಾಯಿತು. ಅವಳು ಕೂಡ ಪ್ರತಿಕ್ರಿಯಿಸಲು ಆರಂಭಿಸಿದಳು. ಅವಳು ತನ್ನ ಒಂದು ಕೈಯನ್ನು ತಲೆ ಕೆಳಗೆ ಇಟ್ಟಳು. ಈಗ ನನ್ನ ತೊಡೆ ಅವಳ ಕೈಗೆ ಒತ್ತುತ್ತಿದೆ. ಅವಳಿಗೂ ನನ್ನ ಕಾಲು ಮುಟ್ಟುವ ಆಸೆಯಿತ್ತು. ನಾನು ಅವಳ ತಲೆಯನ್ನ ಹಿಡಿದು ಎತ್ತಿ ಪಕ್ಕಕ್ಕೆ ಇಟ್ಟು ಇಲ್ಲಿ ಮಲ್ಕೋ ಎಂದೆ. ತೇಜು ಯಾಕೆ?
ಬೇಡವೇ ಮಾಡ್ಬೇಕು ಹಾಗೇನಿಲ್ಲ, ಸುಮ್ನೆ ಹೇಳ್ದೆ. ನಿನ್ನ 10 ಪಟ್ಟು ಭಾರನ ತಡ್ಕೋತೀನಿ. ತೇಜು: ಓಹೋ ಹೌದಾ, ಹಾಗಾದ್ರೆ ನೋಡೋಣ. ತೇಜು: ನನ್ನ ಭಾರ ಎಷ್ಟೊತ್ತು ನೀನು ತಡ್ಕೋತೀಯಾ ನೋಡೋಣ. ನಾನು: ಸರಿ, ಏನ್ ಮಾಡ್ಬೇಕು? ತೇಜು: ನೀ ಮಲ್ಕೋ. ನಾನು ಮಲಗಿಕೊಂಡೆ. ತೇಜು ನನ್ನ ಪಕ್ಕ ಮಲಗಿದಳು. ಅವಳ ಕೈ ನನ್ನ ಎದೆಗೆ ತಾಗುತ್ತಿತ್ತು. ಅವಳ ಕಾಲು ನೇರವಾಗಿ ನನ್ನ ಕಾಲಿನ ಮೇಲೆ ಇತ್ತು. ತೇಜು: ನೋಡೋಣ ಎಷ್ಟೊತ್ತು ಇರ್ತೀಯ ಅಂತ. ನಾನು: ಫುಲ್ ನೈಟ್ ಇರ್ತೀನಿ ನೋಡು. ನಾವು ಅದೇ ಸ್ಥಿತಿಯಲ್ಲೇ ಮಾತನಾಡಲು ಆರಂಭಿಸಿದೆವು. ಮಾತಿನ ಮಧ್ಯ ನಾನು ತುಂಟಾಟ ಮಾಡಿದೆ. ತೇಜು ಕೋಪಗೊಂಡು ನನ್ನನ್ನು ಹೊಡೆಯಲು ಬಂದಳು. ನಾನು ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳು ಕೋಪದಿಂದ ಅವಳ ಕಾಲಿನಿಂದ ಒದೆಯಲು ಆರಂಭಿಸಿದಳು. ನನಗೆ ಕಿರಿಕಿರಿ ಹೆಚ್ಚಾಯಿತು. ಅವಳು ಹಾಗೆ ಮಾಡುವಾಗ ನನ್ನ ಕಾಲು ಅವಳ ಕಾಲಿಗೆ ತಗುಲಿದ ಹಾಗೆ ಅನಿಸುತ್ತಿತ್ತು. ನಾನು ಒಂದು ಕೈಯಿಂದ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಇನ್ನೊಂದು ಕೈಯಿಂದ ಅವಳ ಸೊಂಟವನ್ನು ಹಿಡಿದು ಅವಳನ್ನು ಕೆಳಗೆ ತಳ್ಳಿ ಅವಳ ಮೇಲೆ ನಾನು ಮಲಗಿಕೊಂಡೆ. ನಗುತ್ತಾ ಇವಾಗ ನಾನ್ ತಿರುಗೇಟು ಕೊಡ್ತೀನಿ ನೋಡುವೆ ಎಂದು ನನ್ನ ಕಾಲಿನಿಂದ ಅವಳನ್ನ ತಟ್ಟಲು ಆರಂಭಿಸಿದೆ. ಅವಳು ನನ್ನ ಬೆನ್ನಿಗೆ ಕೈ ಹಾಕಿದಳು. ಅವಳು ಒಳ್ಳೆಯ ಪ್ರತಿಕ್ರಿಯೆ ಕೊಡಲು ಆರಂಭಿಸಿದಳು. ನಮ್ಮಿಬ್ಬರ ಉಸಿರಾಟ ಮತ್ತು ಎದೆಬಡಿತ ಹೆಚ್ಚಾಯಿತು. ಸುಮಾರು 5 ನಿಮಿಷದ ಬಳಿಕ ನಾನು ಜೋರಾಗಿ ಉಸಿರು ಬಿಡುತ್ತಾ ಸುಮ್ಮನಾದೆ. ನಾನು ತೃಪ್ತಿಯಲ್ಲಿ ಕುಸಿದು ಅವಳ ಮೇಲೆ ಬಿದ್ದೆ. ಅಲ್ಲೇ ಮಲಗಿಕೊಂಡೆ. 10 ನಿಮಿಷದ ನಂತರ ತೇಜು ನನ್ನ ಭುಜವನ್ನು ಅಲುಗಾಡಿಸುತ್ತಾ ಮಹೇಶ್ ಮಹೇಶ್ ಎಂದು ಎಬ್ಬಿಸಿದಳು. ನಾನು ಇನ್ನೂ ಅವಳ ಮೇಲೆಯೇ ಇದ್ದೆ. ನಾನು ಎದ್ದು ತೇಜುನ ನೋಡಿದೆ. ಅವಳೊಂದು ಮುಗುಳ್ನಕ್ಕು ಏಳ್ತೀಯ, ಭಾರ ಆಗ್ತಿದೆ ಅಂದಳು. ನಾನು ಏನೂ ಮಾತನಾಡದೆ ಎದ್ದು ರೂಮಿಗೆ ಹೋದೆ. ನಾವಿಬ್ಬರೂ ಆ ರೀತಿ ಆದ ನಂತರ ನಾನು ನನ್ನ ರೂಮಿಗೆ ಹೋದೆ. ಬೆಳಗ್ಗೆ ಎದ್ದು ಎಂದಿನಂತೆ ದಿನಚರಿಯನ್ನು ಮುಂದುವರಿಸಿದೆ. ಅಮ್ಮ ತಿಂಡಿ ತಿನ್ನೋದಕ್ಕೆ ಕರೆದಳು. ನಾನು ಸ್ನಾನ ಮಾಡಿ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತೆ. ಅಮ್ಮ ಉಪ್ಪಿಟ್ಟು ಮಾಡಿದ್ದಳು. ಕೆಲವೇ ನಿಮಿಷದಲ್ಲಿ ತೇಜೂನೂ ಬಂದಳು. ಅವಳು ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕಿಕೊಂಡಿದ್ದಳು. ತೇಜು ಸೀದಾ ಬಂದು ನನ್ನ ಎದುರಿನ ಕುರ್ಚಿ ಮೇಲೆ ಕುಳಿತಳು. ನನಗೆ ಅವಳನ್ನು ನೋಡುವ ಧೈರ್ಯ ಆಗಲಿಲ್ಲ. ನಾನು ನನ್ನ ಪಾಡಿಗೆ ತಿಂಡಿ ತಿನ್ನುತ್ತಿದ್ದೆ. ಅಷ್ಟರಲ್ಲಿ ಅಮ್ಮ: ಸಾರಿ ಪುಟ್ಟ, ನೆನ್ನೆ ಕೋಪದಲ್ಲಿ ಬೈದ್ಬಿಟ್ಟೆಯೇ ಎಂದು ತೇಜುಗೆ ಕೇಳಿದಳು. ತೇಜು: ಪರವಾಗಿಲ್ಲ ಬಿಡು ಮಾಯೆ ಎಂದು ಪ್ರತಿಕ್ರಿಯಿಸಿದಳು. ಅಮ್ಮ ಅಡುಗೆ ಮನೆಗೆ ಹೋದಳು. ತೇಜು ನಿಧಾನವಾಗಿ: ನೆನ್ನೆ ಅಮ್ಮ ಬೈದದ್ದು ಒಳ್ಳೇದೇ ಆಯಿತು ಎಂದು ಹೇಳಿದಳು. ನಾನು ಆಶ್ಚರ್ಯದಿಂದ ನೋಡಿದೆ. ಅವಳ ಮುಖದಲ್ಲಿ ತುಂಟತನದ ನಗು ಇತ್ತು. ಆ ನಗುವಿನಲ್ಲಿ ಏನೋ ಒಂದು ಸಮಾಧಾನವಿತ್ತು. ಅವಳು ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಹಾಕಿದ್ದಳು. ತಿಂಡಿ ತಿನ್ನುವುದನ್ನೇ ಮರೆತು ಅವಳನ್ನೇ ನೋಡುತ್ತಿದ್ದೆ. ತೇಜು ನನ್ನನ್ನು ಗಮನಿಸಿ: ಒಯ್ ತಿಂಡಿ ತಿನ್ನು ಎಂದಳು. ನಾನು ಪ್ರತಿಕ್ರಿಯಿಸುವಷ್ಟರಲ್ಲಿ ಅಮ್ಮ ಬಂದಳು. ಅಮ್ಮ ಏನಾಯಿತು? ತೇಜು: ಅಮ್ಮ, ಅಣ್ಣಂಗೆ ಉಪ್ಪಿಡ್ಬೇಡವಂತೆ, ಪೂರಿ ಬೇಕಂತೆ, ಒಂದು ಮುಗುಳುನಗೆ ಬೀರುತ್ತಾ. ಅಮ್ಮ: ಓ ಅದೇ ಮತ್ತೆ, ಇಲ್ಲದಿರೋದೇ ಬೇಕಾಗುತ್ತೆ ನಿಂಗೆ, ಸುಮ್ನೆ ಉಪ್ಪಿಟ್ಟು ತಿನ್ನು. ಅಷ್ಟು ಹೇಳಿ ಅಮ್ಮ ಒಳಗೆ ಹೋದಳು. ತೇಜು ಕಣ್ಣ ಸನ್ನೆ ಮಾಡಿ: ಅಣ್ಣ ಪೂರಿ ಬೇಕಾ ಎಂದು ಕೇಳಿದಳು. ನನಗೆ ಏನು ಹೇಳಬೇಕೆಂದು ತಿಳಿಯದೆ ಕೋಣೆಗೆ ಹೋದೆ. ಅಂದು ರಜೆ ಇದ್ದ ಕಾರಣ ಗೆಳೆಯರ ಜೊತೆ ಸಿನಿಮಾ ನೋಡಲು ಹೋಗುವುದಿತ್ತು. ಹಳದಿ ಬಣ್ಣದ ಟೀ ಶರ್ಟ್ ಮತ್ತು ನೀಲಿ ಜೀನ್ಸ್ ಹಾಕಿಕೊಂಡು ಬೈಕ್ ತೆಗೆಯುವಾಗ ತೇಜು ಬಾಗಿಲಲ್ಲಿ ನಿಂತಳು. ಅವಳ ಮುಖದಲ್ಲಿ ಮುಗ್ಧತೆ ತುಂಬಿತ್ತು. ಹೊಸದಾಗಿ ಮದುವೆಯಾದ ಹೆಂಡತಿ ಗಂಡ ಹೊರಗೆ ಹೋಗುವಾಗ ಪ್ರೀತಿಯಿಂದ ನೋಡುವಂತೆ ಇತ್ತು ಆ ನೋಟ. ಸಿನಿಮಾ ರದ್ದು ಮಾಡಿ ಮನೆಯಲ್ಲೇ ಇರಬೇಕೆನಿಸಿತು. ಆದರೆ ಬೇಡವೆಂದು ಬೈಕ್ ತೆಗೆದುಕೊಂಡು ಹೋದೆ. ಸಿನಿಮಾ ಮುಗಿದ ನಂತರ ಎಲ್ಲರೂ ಸೇರಿ ಊಟ ಮಾಡಿದೆವು. ಮನೆಗೆ ಯಾವಾಗ ಹೋಗುತ್ತೇನೋ ಎನಿಸುತ್ತಿತ್ತು. ಹೇಗೋ ಅಲ್ಲಿಂದ ಹೊರಟೆ. ಮನೆ ತಲುಪುವಷ್ಟರಲ್ಲಿ 6:30 ಆಗಿತ್ತು. ಬೈಕ್ ನಿಲ್ಲಿಸಿ ಒಳಗೆ ಹೋದೆ. ಅಮ್ಮ ಮತ್ತು ಅಪ್ಪ ಅವಸರದಿಂದ ಎಲ್ಲೋ ಹೋಗಲು ಸಿದ್ಧರಾಗಿದ್ದರು. ನಾನು: ಅಮ್ಮ, ಏನಾಯಿತು? ಎಲ್ಲಿಗೆ ಹೋಗ್ತಿದ್ದೀರಾ? ಅಮ್ಮ: ನಿಮ್ ಸೋದರತ್ತೆ ಮಾವ ತೀರಿಕೊಂಡರಂತೆ. ನಾನು ಮತ್ತು ಅಪ್ಪ ಹೋಗ್ತಿದ್ದೀವಿ. ಬರೋದು ನಾಳೆ ಆಗಬಹುದು. ನನಗೆ ತಡೆಯಲಾರದಷ್ಟು ಸಂತೋಷ. ತೇಜುವನ್ನು ಪೂರ್ತಿಯಾಗಿ ಹತ್ತಿರದಿಂದ ನೋಡಲು ನನಗೆ ಏಕಾಂತ ಬೇಕಾಗಿತ್ತು.
ಆ ದಿನ ಬರುತ್ತೆ ಅಂದುಕೊಂಡಿದ್ದೆ, ಆದರೆ ಇಷ್ಟು ಬೇಗ ಬರುತ್ತೆ ಅಂದುಕೊಂಡಿರಲಿಲ್ಲ. ತೇಜು ಅಲ್ಲೇ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದಳು. ನಾನು ಒಮ್ಮೆ ಅವಳನ್ನು ನೋಡಿದೆ. ಅವಳು ನನ್ನನ್ನು ನೋಡಿ ಹುಬ್ಬನ್ನು ಒಂದು ಸರತಿ ಹಾರಿಸಿ ಕಣ್ಣು ಹೊಡೆದು ಮುಗುಳ್ನಕ್ಕಳು. ಅಮ್ಮ ಅಡುಗೆ ಏನೂ ಮಾಡಿಲ್ಲ, ತೇಜು ಏನಾದ್ರೂ ಮಾಡುತ್ತಾಳೆ, ಅವಳಿಗೆ ಸಹಾಯ ಮಾಡು. ನಾನು ಸಹಾಯ? ನಂಗೇನಾಗಲ್ಲ. ತೇಜು ಅಣ್ಣ ಚಿತ್ರಾನ್ನ ಮಾಡ್ತೀನಿ, ತರಕಾರಿ ಹೆಚ್ಚೋಕೆ ಸಹಾಯ ಮಾಡು. ಚಿತ್ರಾನ್ನ ಅನ್ನು ಒತ್ತಿ ಹೇಳಿದಳು. ನಾನು ಸರಿ. ಅಷ್ಟರಲ್ಲಿ ಅಮ್ಮ ಮತ್ತು ಅಪ್ಪ ರೆಡಿಯಾಗಿ ಹೊರಟರು. ಅವರನ್ನ ಕಳಿಸಲು ನಾನು ಮತ್ತು ತೇಜು ಬಾಗಿಲವರೆಗೆ ಹೋದೆವು. ಮೊದಲು ತೇಜು ಹೋದಳು. ನಂತರ ನಾನು ಹೋಗಿ ಅವಳಿಗಿಂತ ಹಿಂದೆ ನಿಂತೆ. ಅವಳು ತಿರುಗಿ ನೋಡಿದಳು. ನನ್ನನ್ನ ನೋಡಿ ಸುಮ್ಮನೆ ಮುಂದೆ ತಿರುಗಿದಳು. ಅಮ್ಮ ಅಪ್ಪ ಕಾರ್ ಹತ್ತಿ ಹೊರಟರು. ತೇಜು ಸೋಫಾ ಮೇಲೆ ಕುಳಿತು ಟಿವಿ ನೋಡಲು ಆರಂಭಿಸಿದಳು. ನಾನು ಅವಳ ಪಕ್ಕದಲ್ಲಿ ಕುಳಿತೆ. ನಾನು ಚಿತ್ರಾನ್ನ ಯಾವಾಗ ಸಿಗುತ್ತೋ? ತೇಜು ಆಗ್ಲೇ ಹಸಿವಾಯಿತಾ? ನಾನು ನನಗೆ ಕಾತುರ ತಡೆಯಲಾಗಲಿಲ್ಲ. ಹೇಗೆ ಮುಂದೆವರೆಯುವುದು ಎಂದು ಯೋಚಿಸುವಾಗ ಒಂದು ಐಡಿಯಾ ಬಂತು. ನಾನು ಸೋಫಾದ ಒಂದು ಕಡೆ ತಲೆ ಮಾಡಿ ಮಲಗಿಕೊಂಡೆ. ನನ್ನ ಕಾಲುಗಳು ಮಡಚಿದ್ದವು, ಏಕೆಂದರೆ ಇನ್ನೊಂದು ಬಳಿಯಲ್ಲಿ ತೇಜು ಕುಳಿತಿದ್ದಳು. ತೇಜು, ನಾನು ಕಾಲು ಉದ್ದ ಬಿಡ್ತೀನಿ, ಸರಿನಾ? ತೇಜು, ನಾನ್ ಸರಿಯಲ್ಲ, ನಾನು ನಿನ್ಮೇಲೆ ಬಿಡ್ತೀನಿ ನೋಡು. ತೇಜು, ಬಿಡ್ಕೋ. ನಾನು ನನ್ನ ಕಾಲುಗಳನ್ನ ಉದ್ದ ಮಾಡಿದೆ. ಒಂದು ಕಾಲು ಅವಳ ಹಿಂದೆ ಮತ್ತು ಒಂದು ಕಾಲು ಅವಳ ತೊಡೆ ಮೇಲೆ ಇತ್ತು. ಅವಳು ಟಿವಿ ನೋಡುತ್ತಲೇ ತಿರುಗಿ ನನ್ನ ಪಕ್ಕದಲ್ಲಿ ಮಲಗಿಕೊಂಡಳು. ನಾನು ನನ್ನ ನಿಯಂತ್ರಣ ಕಳೆದುಕೊಂಡಿದ್ದೆ. ಅಷ್ಟರಲ್ಲಿ ತೇಜು ಬಲದಿಂದ ನನ್ನನ್ನು ತಳ್ಳಿದಳು. ನಾನು ಹಿಂದೆ ಸರಿದೆ. ತೇಜು ಎದ್ದು ನಿಂತು, ತೇಜು, ಏನ್ ಇಷ್ಟೊಂದ್ ಆತುರ? ನಂಗೆ ಕಾಯೋಕೆ ಆಗ್ತಿಲ್ಲ ತೇಜು, ಪ್ಲೀಸ್ ಬಾ. ತೇಜು, ಸರಿ ಹಾಗಾದ್ರೆ ಬಾ. ಮೊದಲಿನಂತೆ ಸೋಫಾ ಮೇಲೆ ಕುಳಿತಳು. ತೇಜು, ಏನು ಮಾಡ್ತಿದೀಯಾ? ನಿಧಾನವಾಗಿ. ಏನೂ ಆಗಲ್ಲ, ಸ್ವಲ್ಪ ತಡ್ಕೋ, ಆಮೇಲೆ ಖುಷಿಯಾಗುತ್ತೆ. ತೇಜು, ಆಗ್ತಿಲ್ಲ ಕಣೋ. ಪ್ಲೀಸ್ ತೇಜು, ಸ್ವಲ್ಪ ತಡ್ಕೋ. ಅಷ್ಟು ಹೇಳುತ್ತಾ ಅವಳನ್ನು ತಬ್ಬಿಕೊಂಡೆ. ತೇಜು ಮುಜುಗರದಿಂದ ನಗಲು ಶುರು ಮಾಡಿದಳು. ಅವಳಿಗೆ ಸಮಾಧಾನವಾಯಿತು. ನಂತರ ನಿಧಾನವಾಗಿ ಮಾತನಾಡಲು ಶುರು ಮಾಡಿದೆ. ಆಮೇಲೆ ಎಲ್ಲವೂ ಸಂತೋಷವಾಗಿತ್ತು. ನಾವು ತುಂಬಾ ಹೊತ್ತು ಮಾತನಾಡಿದೆವು. ನಂತರ ಊಟ ಮಾಡಿ ಅವತ್ತು ರಾತ್ರಿ ತುಂಬಾ ನಕ್ಕಿದ್ದೇವೆ. ಕತೆ ಇಷ್ಟ ಆಯ್ತಾ? ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಇಂಟರೆಸ್ಟಿಂಗ್ ಕತೆ ಜೊತೆ. ಬಾಯ್.